ಕೇಳಿರಿ ಕೇಳಿರಿ ಶಿವವಚನ, ಕೇಳಿರಿ ಕೇಳಿರಿ ಗುರುವಚನ, ಕೇಳಿರಿ ಕೇಳಿರಿ ಶಿವವಚನ, ಕೇಳಿರಿ ಕೇಳಿರಿ ಗುರುವಚನ. ಪುರಾತರ ವಚನಾನುಭವ ಕೇಳಿ ಬದುಕಿರಯ್ಯ. ಕೇಳಿದ ಸದ್ಭಕ್ತರೆಲ್ಲರೂ ಕೃತಾರ್ಥರಪ್ಪರು. ತನು ಕರಗಿ ಮನ ಕೊರಗಿ ಭಾವ ಬೆಚ್ಚದು, ತನು ಕರಗಿ ಮನ ಕೊರಗಿ ಭಾವ ಬೆಚ್ಚದು. ಅಹಂಕಾರ ಬಳಿದು ಶರಣರ ಅನುಭಾವವ ಕೇಳಿದಡೆ, ಅಹಂಕಾರ ಬಳಿದು ಶರಣರ ಅನುಭಾವವ ಕೇಳಿದಡೆ. ಅದೇ ಮುಕ್ತಿ ನೋಡಿರಿ, ಅದೇ ಮುಕ್ತಿ ನೋಡಿರಿ, ಅದೇ ಮುಕ್ತಿ ನೋಡಿರಿ, ಅದೇ ಮುಕ್ತಿ ನೋಡಿರಿ. ಇಂತಲ್ಲದೆ ಮನೋವ್ಯಾಕುಲರಾಗಿ ತನ್ನುಟ್ಟಿ ಕೇಳಿದಳಿ, ಇಂತಲ್ಲದೆ ಮನೋವ್ಯಾಕುಲರಾಗಿ ತನ್ನುಟ್ಟಿ ಕೇಳಿದಳಿ. ಉಪದೇಶವೆಂತು ಸಲುದಯ್ಯ ಎತ್ತಳವಡುವುದಯ್ಯ, ಉಪದೇಶವೆಂತು ಸಲುದಯ್ಯ ಎತ್ತಳವಡುವುದಯ್ಯ. ಮಹಾಲಿಂಗ ಕಲ್ಲೇಶ್ವರ, ಮಹಾಲಿಂಗ ಕಲ್ಲೇಶ್ವರ ಗುರುವಚನ ಪರಾಮುಖಂಗೆ, ಗುರುವಚನ ಪರಾಮುಖಂಗೆ. ಎಂದೆಂದು ಭವಲಿಂಗರು ನೋಡ, 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 ಎಂದೆಂದು ಭವಲಿಂಗರು ನೋಡ. ನಮ್ಮ ನಡಾವಳಿಗೆ ನಮ್ಮ ಪುರಾತರ ನುಡಿಯೇ ಇಷ್ಟವಯ್ಯ. ಸ್ಮೃತಿಗಳು ಸಮುದ್ರದ ಪಾಲಾಗಲಿ, ಶ್ರುತಿಗಳು ವೈಕುಂಠವ ಸೇರಲಿ, ಪುರಾಣಗಳು ಅಗ್ನಿಯ ಸೇರಲಿ, ಆಗಮಗಳು ವಾಯುವ ಹೊಂದಲಿ ಎಂಬ ನುಡಿ ಕಪಿಲಸಿದ್ಧ ಮಲ್ಲಿಕಾರ್ಜುನ ಮಹಾಲಿಂಗದ ಹೃದಯದೊಳು ಗ್ರಂಥಿಯಾಗಲಿ. ಇದು ಶಿವಯೋಗಿ ಸಿದ್ದರಾಮೇಶ್ವರರ ವಚನ. ಪರಂಪರೆಯಿಂದ ಸ್ಮೃತಿಗಳು, ಶ್ರುತಿಗಳು, ಪುರಾಣಗಳು ಮತ್ತು ಆಗಮಗಳು ಇವುಗಳನ್ನು ಧರ್ಮ ಗ್ರಂಥಗಳು ಅಂತ ಹೇಳಿ ಒಪ್ಕೊಂಡು ಬರ್ತಾ ಇದ್ದಾರೆ, ಅಥವಾ ಒಪ್ಕೊಳ್ಳುವಂಥ ವಾತಾವರಣವನ್ನು ಪಟ್ಟಭದ್ರರು ಬೆಳೆಸ್ಕೊಂಡು ಬಂದಿದ್ದಾರೆ. ಅವು ಸಂಸ್ಕೃತ ಭಾಷೆಯಲ್ಲಿದ್ದಾವೆ. ಆ ಭಾಷೆ ವಿದ್ವಾಂಸರಿಗೆ ಮಾತ್ರ ಅರ್ಥ ಆಗೋವಂಥದ್ದು. ಸಾಮಾನ್ಯರಿಗೆ ಸಂಸ್ಕೃತ ಅರ್ಥ ಆಗದೇ ಇರೋದೇ ಅವುಗಳ ನಿಜವಾದ ಬಂಡವಾಳ. ಆ ಬಂಡವಾಳವನ್ನೇ ಸಂಪ್ರದಾಯವಾದಿಗಳು, ಪಟ್ಟಭದ್ರರು ತಮ್ಮ ಬದುಕಿನ ಆಸ್ತಿಯನ್ನಾಗಿ ಮಾಡಿಕೊಂಡು ಜನರಿಗೆ ಮಂಕ್ಬೂದಿ ಎರಚ್ತಾ ಬಂದಿದ್ದಾರೆ. 12ನೇ ಶತಮಾನದ ಬಸವಾದಿ ಶಿವಶರಣರು ಅವುಗಳ ಹೂರಣವನ್ನು ಹೊರಹಾಕಿ ಅವುಗಳ ಹಿಂದೆ ಹೋಗದೇ ಇರೋದೇ ಕ್ಷೇಮ ಅಂತ ಜನರನ್ನು ಜಾಗೃತಗೊಳಿಸುವಂಥ ಕಾಯಕ ಮಾಡಿದರು. ಅದೇ ಕಾಯಕವನ್ನು ಶಿವಯೋಗಿ ಸಿದ್ದರಾಮೇಶ್ವರರು ಈ ವಚನದಲ್ಲಿ ತುಂಬ ಪರಿಣಾಮಕಾರಿಯಾಗಿ ಮಾಡಿದ್ದಾರೆ. ಅವರು ಮೊದಲ ಸಾಲಿನಲ್ಲೇ ಶರಣರ ಅನುಭವ ಅನುಭಾವದ ಸಂಗಮವಾದ ವಚನಗಳ ಮಹತ್ವವನ್ನು ಮನಗಾಣಿಸಿದ್ದಾರೆ. ನಮ್ಮ ನಿತ್ಯ ವ್ಯವಹಾರಕ್ಕೆ ಪುರಾತರ ಅಂದರೆ ಹಿರಿಯ ಶರಣರ ಅನುಭವ ಅನುಭಾವದ ನುಡಿಗಳೇ ಪ್ರಿಯವಾದವು ಅನ್ನುವಂಥ ನಿರ್ಣಯವನ್ನು ನೀಡಿದ್ದಾರೆ. ಅವರ ನಿರ್ಣಯಕ್ಕೆ ಮುಂದಿನ ಸಾಲುಗಳಲ್ಲಿ ಪರಂಪರೆಯಿಂದ ನಂಬಿಕೊಂಡು ಬಂದಂಥ ಶ್ರುತಿ, ಸ್ಮೃತಿ, ಪುರಾಣ,
ಆಗಮಗಳ ಅಗತ್ಯ ಇಲ್ಲ ಅನ್ನೋದನ್ನು ಮನಗಾಣಿಸಿದ್ದಾರೆ. ಪರಂಪರೆಯ ಸಂಪ್ರದಾಯ ಶರಣರು ಸಮುದ್ರ, ವೈಕುಂಠ, ಅಗ್ನಿ, ವಾಯು ಇವುಗಳ ಬಗ್ಗೆ ವಿಶೇಷವಾದಂಥ ಗೌರವ ಅಥವಾ ಭಕ್ತಿಯನ್ನು ಬೆಳೆಸ್ಕೊಂಡಂಥವ್ರು. ಅವರ ನಂಬಿಕೆಯನ್ನು ಅವರ ಭಾಷೆಯಲ್ಲೇ ಅಲ್ಲಗಳೆಯುವಂಥ ಸಿದ್ದರಾಮೇಶ್ವರರ ಪರಿ ನಿಜಕ್ಕೂ ಬೆರಗುಗೊಳಿಸುವಂತೆ ಇದೆ. ಅದಕ್ಕಾಗಿ ಅವ್ರು ಹೇಳ್ತಾರೆ, ನಿಮ್ಮ ಸ್ಮೃತಿಗಳು ಸಮುದ್ರದ ಪಾಲಾಗಲಿ ಅಂತ. ಅಂದರೆ ಅವು ಸಮುದ್ರದಲ್ಲಿ ಮುಳುಗಿ ಹೋಗಲಿ ಅನ್ನುವಂಥ ತಿರಸ್ಕಾರ. ಶ್ರುತಿಗಳು ವೈಕುಂಠವನ್ನು ಸೇರಲಿ ಅಂತ ವ್ಯಂಗ್ಯವಾಗಿ ಹೇಳಿದ್ದಾರೆ. ಇನ್ನು ಪುರಾಣಗಳು ಪವಿತ್ರ ಅಲ್ವೇ? ಅದರಂತೆ ಅಗ್ನಿ ಸಹ ಅವ್ರಿಗೆ ಪವಿತ್ರ. ಅದಕ್ಕಾಗಿಯೇ ಹೋಮಾದಿ ಕ್ರಿಯೆಗಳನ್ನು ಅವ್ರು ಮಾಡಿಸ್ತಾರೆ. ಅಂಥ ಪವಿತ್ರ ಪುರಾಣಗಳು ಪವಿತ್ರ ಅಗ್ನಿಯಲ್ಲಿ ಸುಟ್ಟು ಬೂದಿಯಾಗಲಿ ಅಂತ ನಯವಾಗಿಯೇ ಹೇಳಿರೋವಂಥದ್ದು. ಅವುಗಳ ಬಗ್ಗೆ ಸಿದ್ದರಾಮೇಶ್ವರರಿಗೆ ಎಂಥ ಭಾವನೆ ಇತ್ತು ಅನ್ನುವಂಥ ಅರಿವು ಮೂಡಿಸುತ್ತೆ. ಮುಂದುವರೆದು ಪವಿತ್ರ ಅನ್ನುವಂಥ ಆಗಮಗಳು ಗಾಳಿಯ ಪಾಲಾಗಲಿ ಅಂತ ಲೇವಡಿ ಮಾಡಿದ್ದಾರೆ. ಅಂದರೆ ಸಾಂಪ್ರದಾಯಿಕ ಧಾರ್ಮಿಕ ಗ್ರಂಥಗಳ ತಿರಸ್ಕಾರ ಈ ವಚನದಲ್ಲಿ ಎದ್ದು ತೋರುತ್ತೆ. ಆ ಗ್ರಂಥಗಳ ಮರೆಯಲ್ಲಿ ಜನರನ್ನು ದಿಕ್ಕು ತಪ್ಪಿಸುವ ಕಾರ್ಯವನ್ನು ನಿರಂತರವಾಗಿ ಪಟ್ಟಭದ್ರು ಮಾಡ್ತಾನೇ ಬಂದಿದ್ದಾರೆ. ಈಗಲೂ ಅವರು ಅದನ್ನೇ ಮುಂದುವರಿಸಿ ತಮ್ಮ ಬೇಳೆಯನ್ನು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದು, ಇದು ಜನರಿಗೆ ಅರ್ಥ ಆಗದೇ ಇರೋದೇ ತುಂಬ ವಿಷಾದನೀಯ. ಜನರು ಬಸವಾದಿ ಶಿವಶರಣರ ಇಂಥ ವಚನಗಳನ್ನು ಅರಿತು ತಮ್ಮ ಮೂಢತೆಯಿಂದ ಮುಕ್ತರಾಗುವಂಥ ವಿವೇಕಿಗಳಾಗಬೇಕಾಗಿದೆ. ಅವರು ಹೇಳುವಂಥ ಧಾರ್ಮಿಕ ಗ್ರಂಥಗಳು ಜನರ ಬದುಕಿಗೆ ಬೆಳಕು ನೀಡದೆ ಅವರನ್ನು ಮತ್ತಷ್ಟು ಕತ್ತಲೆಯ ಕೂಪಕ್ಕೆ ತಳ್ತಾನೇ ಬಂದಿವೆ. ಹಾಗಾಗಿ ಅವುಗಳನ್ನು ಸಮುದ್ರ, ವೈಕುಂಠ, ಅಗ್ನಿ, ವಾಯು ಇಂಥವುಗಳಲ್ಲಿ ವ್ಯರ್ಥ ಹೋಗಲಿ ಅಂತ ತಮ್ಮ ಮನಸ್ಸಿನ ಭಾವನೆಗಳನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಅಷ್ಟೇ ಕಠೋರವಾಗಿ ಹೊರಹಾಕಿದ್ದಾರೆ. ಮುಂದುವರೆದು ಎಮ್ಮ ನುಡಿ ಕಪಿಲಸಿದ್ಧ ಮಲ್ಲಿಕಾರ್ಜುನ ಮಹಾಲಿಂಗದ ಹೃದಯದೊಳು ಗ್ರಂಥಿಯಾಗಲಿ ಅಂದಿರುವಂಥದ್ದು ವಚನಗಳ ಮಹತ್ವವನ್ನು ಎತ್ತಿ ಹಿಡಿಯುತ್ತೆ. ಅಂದರೆ ಬಸವಾದಿ ಶಿವಶರಣರು ಮತ್ತು ಅವ್ರಿಗಿಂತ ಪೂರ್ವದಲ್ಲಿದ್ದಂಥ ಶರಣರ ನುಡಿಗಳು ಅವರ ಅಂತರಂಗ ಮತ್ತು ಬಹಿರಂಗದ ಅಮೃತ ನುಡಿಗಳು, ಅವರ ಬದುಕಿನ ದಾರಿಗೆ ಹಿಡಿದ ದೀಪಗಳು. ಅಲ್ಲಿ ಸಂಸ್ಕೃತ ಪಾಂಡಿತ್ಯದ ಪ್ರದರ್ಶನ ಇಲ್ಲ. ಎಲ್ಲರಿಗೂ ಅರ್ಥ ಆಗುವಂಥ ಆಡು ನುಡಿಯ ಕನ್ನಡವನ್ನೇ ಬಳಸಿಕೊಂಡು ಶಿವನಿಗೆ ಪ್ರಿಯವಾಗುವಂಥ ನಡೆನುಡಿ ಒಂದಾದ ಮಾತುಗಳನ್ನೇ ವಚನಗಳಲ್ಲಿ ಅಡಗಿಸಿಟ್ಟಿದ್ದಾರೆ. ಶರಣರ ಜೀವನಾನುಭವದ ನುಡಿಗಳು ಕೇವಲ ಪುಸ್ತಕದ ಬದನೆಕಾಯಿ ಅಲ್ಲ, ಅವು ಭಕ್ತ ಮತ್ತು ಭಗವಂತನ ನಡುವಿನ ಸೇತುವೆ ಇದ್ದ ಹಾಗೆ. ಅದನ್ನೇ ಮಹಾಲಿಂಗದ ಹೃದಯದೊಳು ಗ್ರಂಥಿಯಾಗಲಿ ಅಂತ ಹೇಳಿರೋದು. ಅಂದರೆ ಭಕ್ತನ ನಿರ್ಮಲ ಮನದ ನುಡಿಗಳೇ ಶಿವನ ಸಾಕ್ಷಾತ್ಕಾರಕ್ಕೆ ಸಾಧನಗಳು ಅನ್ನುವಂಥ ಅಚಲವಾದಂಥ ನಂಬಿಕೆ ಶರಣರದ್ದು. ಶರಣರ ವಚನಗಳನ್ನು ಸರಿಯಾಗಿ ಅರ್ಥೈಸ್ಕೊಂಡ್ರೆ ಅಲ್ಲಿ ಪ್ರಜಾಪ್ರಭುತ್ವದ ಆಶಯಗಳೇ ಅಡಕವಾಗಿರುವಂಥದ್ದು ವೇದ್ಯವಾಗುತ್ತೆ. ಅದಕ್ಕಾಗಿಯೇ ವಚನ ಸಾಹಿತ್ಯ ನಮ್ಮ ಸಂವಿಧಾನ ಅಂತ ಹೇಳೋದು. ಅರ್ಥವಾಗದ ವೇದ, ಪುರಾಣ, ಶಾಸ್ತ್ರ, ಶ್ರುತಿ, ಸ್ಮೃತಿ, ಆಗಮ ಇವುಗಳಿಗಿಂತ ಶರಣರ ಆದರ್ಶ ನಡೆನುಡಿಗಳ ಸಂಗಮವಾದಂಥ ವಚನಗಳ ಮಹತ್ವವನ್ನು ಸಿದ್ದರಾಮೇಶ್ವರರು ಇಲ್ಲಿ ಮನಗಾಣಿಸಿದ್ದಾರೆ. ಮೂಢಾಚರಣೆಗೆ, ಸಂಪ್ರದಾಯಗಳನ್ನು ಮೀರುವ ವೈಚಾರಿಕ ನೆಲೆಯಲ್ಲಿ ಬದುಕನ್ನು ಕಟ್ಟಿಕೊಳ್ಳುವ ಆಶಯಗಳು ಶರಣರ ವಚನಗಳಲ್ಲಿ ಅಂದರೆ ಪುರಾತನರ ನುಡಿಗಳಲ್ಲಿ ಇದಾವೆ. ಹಾಗಾಗಿ ಅವೇ ನಮಗೆ ಪ್ರಿಯ ಅನ್ನುವಂಥದ್ದನ್ನು ಸಿದ್ದರಾಮೇಶ್ವರರು ಒತ್ತಿ ಹೇಳಿದ್ದಾರೆ. ಒಟ್ಟಾರೆ ಅಂದಿನ ಧಾರ್ಮಿಕ ಗ್ರಂಥಗಳ ಹೂರಣವನ್ನು ಹೊರಹಾಕಿ ಅವುಗಳನ್ನು ಬಹುತೇಕ ಶರಣರು ಪ್ರತಿಭಟಿಸಿರುವಂಥದ್ದು ಅವರ ವಚನಗಳಿಂದ ವೇದ್ಯವಾಗುತ್ತೆ. ಸಂಸ್ಕೃತ ಪಾಂಡಿತ್ಯದ ಧಾರ್ಮಿಕ ಗ್ರಂಥಗಳಿಗಿಂತ ಎಲ್ಲ ಜನರಿಗೂ ಸುಲಭವಾಗಿ ಅರ್ಥವಾಗುವ ಪುರಾತರ ನುಡಿಯ ಮಹತ್ವವನ್ನು
ಅತ್ಯಂತ ಪರಿಣಾಮಕಾರಿಯಾಗಿ ಈ ವಚನದಲ್ಲಿ ಸಿದ್ದರಾಮೇಶ್ವರು ಹೇಳಿದ್ದಾರೆ. ಪುರಾತರ ನುಡಿಗಳು ಅವರ ಅಂತಃಸಾಕ್ಷಿಯ ಅಣಿಮುತ್ತುಗಳು. ಸಿದ್ದರಾಮೇಶ್ವರು ಸಹ ಮೊದಲಿಗೆ ಕರ್ಮಯೋಗಿಗಳಾಗಿ ಅಂಥವುಗಳಿಗೆ ಅಂಟಿಕೊಂಡವರೇ. ಅಲ್ಲಮ ಪ್ರಭುವಿನ ಮಾರ್ಗದರ್ಶನ ನಂತರ ಅವರು ಬದಲಾಗಿ ಈ ರೀತಿಯ ವಚನಗಳನ್ನು ಹೇಳಲಿಕ್ಕೆ ಸಾಧ್ಯವಾಗಿದೆ. ಶ್ರುತಿಗಳು ಸಮುದ್ರದ ಪಾಲಾಗಲಿ ಪಾಲಾಗಲಿ, ಶ್ರುತಿಗಳು ವೈಕುಂಠ ಸೇರಲಿ. ಶ್ರುತಿಗಳು ಸಮುದ್ರದ ಪಾಲಾಗಲಿ ಪಾಲಾಗಲಿ, ಶ್ರುತಿಗಳು ವೈಕುಂಠ ಸೇರಲಿ. ಪುರಾಣಗಳು ಅಗ್ನಿಯ ಸೇರಲಿ, ಆಗಮಗಳು ವಾಯುವ ಹೊಂದಲಿ. ಪುರಾಣಗಳು ಅಗ್ನಿಯ ಸೇರಲಿ, ಆಗಮಗಳು ವಾಯುವ ಹೊಂದಲಿ. ಎಮ್ಮ ನುಡಿ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ಮಹಲಿಂಗನ ಹೃದಯದಲ್ಲಿ ಗ್ರಂಥಿಯಾಗಲಿ. ಎಮ್ಮ ನುಡಿ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ಮಹಲಿಂಗನ ಹೃದಯದಲ್ಲಿ ಗ್ರಂಥಿಯಾಗಲಿ. ಶ್ರುತಿಗಳು ಸಮುದ್ರದ ಪಾಲಾಗಲಿ ಪಾಲಾಗಲಿ, ಶ್ರುತಿಗಳು ವೈಕುಂಠ ಸೇರಲಿ. ಶ್ರುತಿಗಳು ಸಮುದ್ರದ ಪಾಲಾಗಲಿ ಪಾಲಾಗಲಿ, ಶ್ರುತಿಗಳು ವೈಕುಂಠ ಸೇರಲಿ. ಪುರಾಣಗಳು ಅಗ್ನಿಯ ಸೇರಲಿ, ಆಗಮಗಳು ವಾಯುವ ಹೊಂದಲಿ. ಪುರಾಣಗಳು ಅಗ್ನಿಯ ಸೇರಲಿ, ಆಗಮಗಳು ವಾಯುವ ಹೊಂದಲಿ. ಎಮ್ಮ ನುಡಿ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ಮಹಲಿಂಗನ ಹೃದಯದಲ್ಲಿ ಗ್ರಂಥಿಯಾಗಲಿ. ಎಮ್ಮ ನುಡಿ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ಮಹಲಿಂಗನ ಹೃದಯದಲ್ಲಿ ಗ್ರಂಥಿಯಾಗಲಿ. ಮಹಲಿಂಗನ ಹೃದಯದಲ್ಲಿ ಗ್ರಂಥಿಯಾಗಲಿ. ಮಹಲಿಂಗನ ಹೃದಯದಲ್ಲಿ ಗ್ರಂಥಿಯಾಗಲಿ. ಕೇಳಬನ್ನಿ ಕೇಳಬನ್ನಿ ವಚನ ಸಂದೇಶ, ಕೇಳಬನ್ನಿ ಕೇಳಬನ್ನಿ ವಚನ ಸಂದೇಶ. ಬಸವಾದಿ ಶರಣರ ಜೀವನ ಸಂದೇಶ, ಬಸವಾದಿ ಶರಣರ ಜೀವನ ಸಂದೇಶ. ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ, ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ. ಅನುಭಾವಿಗಳ ಅನುಭಾವದ ಸಂದೇಶ, ಅನುಭಾವಿಗಳ ಅನುಭಾವದ ಸಂದೇಶ, ಅನುಭಾವಿಗಳ ಅನುಭಾವದ ಸಂದೇಶ, ಅನುಭಾವಿಗಳ ಅನುಭಾವದ ಸಂದೇಶ.